ಎಲ್ರಿಗೂ ನಮಸ್ಕಾರ. ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ದ ಲೈಫ್ ಸ್ಟೈಲ್ ಫ್ರೇಮ್ವರ್ಕಿಗೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ, ಯಾರ್ಯಾರು ಅಂಡಮಾನ್ ನೋಡಬೇಕಂತ ಅಂದ್ಕೊಂಡಿದ್ದೀರಾ, ಅದರಲ್ಲೂ ಹ್ಯಾವ್ಲಾಕ್ ಐಲ್ಯಾಂಡು ಮತ್ತು ನೀಲ್ ಐಲ್ಯಾಂಡ್ ನೋಡ್ಬೇಕು ಅಂದ್ಕೊಂಡಿದ್ದೀರಾ, ಅಂದರೆ ಸ್ವರಾಜ್ ದ್ವೀಪ್ ಮತ್ತು ಶಾಹಿದ್ ದ್ವೀಪ್ ನೋಡ್ಬೇಕು ಅಂದ್ಕೊಂಡಿದ್ದೀರಾ, ಅವರಿಗೋಸ್ಕರನೇ ಈ ವಿಡಿಯೋ. ಒಂದು ನಾವು ನೆನ್ಪಿಟ್ಕೊಳ್ಬೇಕು, ಅಂಡಮಾನು ಗ್ರೂಪ್ ಆಫ್ ಐಲ್ಯಾಂಡ್ಸು, ದ್ವೀಪಗಳ ಸಮೂಹ. ಅದಕ್ಕೆ ನಿಮಗೆ ಒಂದು ಕಡೆಯಿಂದ ಇನ್ನೊಂದು ಐಲ್ಯಾಂಡಿಗೆ ನೀವು ಕನೆಕ್ಟ್ ಆಗಬೇಕಂತಂದರೆ ಫೇರಿನೇ ಯೂಸ್ ಮಾಡಬೇಕು. ಫೇರೀಸ್ ಎಲ್ಲ 1 ವೀಕ್ ಮುಂಚೆನೇ ಬುಕ್ ಆಗೋಗಿರುತ್ತೆ. ನೀವು ಅದಕ್ಕೂ ಮುಂಚೆ ಪ್ಲ್ಯಾನ್ ಮಾಡಿ ಬುಕ್ ಮಾಡ್ಕೊಳ್ಬೇಕು. ನಿಮಗೆ ಫೇರಿ ಬುಕ್ಕಿಂಗಿನ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ಅದನ್ನ ಯೂಸ್ ಮಾಡಿ. ಇಲ್ಲ ನಾವು ಅಷ್ಟೊಂದೆಲ್ಲ ನಮಗೆ ಟೈಮ್ ಇಲ್ಲ, ನಾವು ಅದೆಲ್ಲ ಮಾಡೋಕ್ಕಾಗಲ್ಲ ಅಂತಂದರೆ ನಾನು ಒಬ್ರದ್ದು ನಂಬರ್ ಶೇರ್ ಮಾಡ್ತೀನಿ, ಮನೀಶ್ ಅಂತ. ಅವ್ರು ಕಂಪ್ಲೀಟ್ ನಿಮಗೆ ಫೇರಿ ಬುಕ್ಕಿಂಗಿಂದ ಹಿಡಿದು ಅಲ್ಲೇ ಒಳಗಡೆ ಓಡಾಡಲಿಕ್ಕೆ ನಿಮಗೆ ವೆಹಿಕಲ್ ವ್ಯವಸ್ಥೆ ಎಲ್ಲ ಅವ್ರು ಮಾಡಿಕೊಡ್ತಾರೆ. ನೀವು ಅವ್ರ ಹತ್ರ ಮಾತಾಡಿಕೊಂಡು ಎಷ್ಟು ಕಾಸ್ಟ್ ಆಗುತ್ತೆ ಎಲ್ಲ ನೋಡಿಕೊಂಡು ನೀವು ಬುಕ್ ಮಾಡ್ಕೊಳ್ಬೋದು. ಕಂಪ್ಲೀಟ್ ಸ್ಮೂತಾಗಿ ನಿಮಗೆ ಟ್ರಾವೆಲ್ ಎಲ್ಲ ಕಂಪ್ಲೀಟಾಗಿ ಅವ್ರು ಕವರ್ ಮಾಡಿಕೊಡ್ತಾರೆ. ಅಲ್ಲಿ ಒಳಗಡೆ ಓಡಾಡಲಿಕ್ಕೆ ಮತ್ತು ಫೇರಿ ಬುಕ್ಕಿಂಗು, ಪೋರ್ಟ್ ಬ್ಲೇರಿಂದ ಹ್ಯಾವ್ಲಾಕಿಂದ ನೀಲ್ ಐಲ್ಯಾಂಡಿಂದ ಮತ್ತು ಪೋರ್ಟ್ ಬ್ಲೇರು, ಮತ್ತು ಇನ್ನು ಯಾವ್ದಾರ ಐಲ್ಯಾಂಡ್ ನೀವು ನೋಡಬೇಕು ಅಂತಂದರೆ ಎಲ್ಲ ವೆಹಿಕಲ್ಸನ್ನು ಅವರು ಬುಕ್ ಮಾಡಿ ಅರೇಂಜ್ ಮಾಡಿ ಕೊಡ್ತಾರೆ. ನಿಮ್ಮ ಆರಾಮಾಗಿ ಡ್ರೈವರ್ ಬರ್ತಾರೆ, ಪಿಕ್ ಮಾಡಿ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬಂದು ನಿಮಗೆ ಹೋಟೆಲಿಗೆ ಡ್ರಾಪ್ ಮಾಡ್ತಾರೆ. ಸ್ಮೂತಾಗಿರುತ್ತೆ. ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ನ ಶೇರ್ ಮಾಡಿರ್ತೀನಿ, ಬೇಕಾದರೆ ತೊಗೊಂಡು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹ್ಯಾವ್ಲಾಕ್ ಐಲ್ಯಾಂಡು ಸ್ವರಾಜ್ ದ್ವೀಪಲ್ಲಿ ನಮಗೆ 3 ಬೀಚಸ್ ಇದೆ. ಒಂದು ರಾಧಾನಗರ್ ಬೀಚು, ಇನ್ನೊಂದು ಎಲಿಫೆಂಟ್ ಬೀಚು, ಇನ್ನೊಂದು ಕಾಲಾಪತ್ತರ್ ಬೀಚು. ರಾಧಾನಗರ್ ಬೀಚು ಏಷ್ಯಾದಲ್ಲೇ ಬೆಸ್ಟ್ ಬೀಚು ಅಂತ ಫೇಮಸ್ ಆಗಿದೆ. ವೈಟ್ ಸ್ಯಾಂಡ್ ಇರುತ್ತೆ ಅಲ್ಲಿ, ತುಂಬ ಚೆನ್ನಾಗಿದೆ. ನೀವು ಸನ್ಸೆಟ್ ನೋಡ್ಕೊಳ್ಬೋದು, ಆಮೇಲೆ ನೀರಲ್ಲೆಲ್ಲ ಆಟಾಡ್ಬೋದು. 5 PM ಕ್ಲೋಸ್ ಆಗುತ್ತೆ. ಸ್ಟ್ರಿಕ್ಟಾಗಿ ಮಾನಿಟರ್ ಮಾಡ್ತಾರೆ, ಲೈಫ್ ಗಾರ್ಡ್ಸ್ ಇರ್ತಾರೆ. 5 PM ಮೇಲೆ ನಿಮಗೆ ನೀರೊಳಗಡೆ ಇಳಿಯೋಕ್ಕೆ ಬಿಡಲ್ಲ, ಕಳಿಸ್ಬಿಡ್ತಾರೆ. ಅದರೊಳಗಡೆ ಏನಿದ್ರು ಪ್ಲ್ಯಾನ್ ಮಾಡ್ಕೊಳ್ಳಿ, 5 PM ಒಳಗಡೆ ಕ್ಲೋಸ್ ಮಾಡೋ ಥರ. ಸೆಕೆಂಡು ಎಲಿಫೆಂಟ್ ಬೀಚು, ಇದು ಅಡ್ವೆಂಚರಸ್ ಆ್ಯಕ್ಟಿವಿಟೀಸಿಗೆ ಫೇಮಸ್ಸು. ಇಲ್ಲಿಗೆ ನಾವು ಜೆಟ್ಟಿಯಿಂದ ಬೋಟಲ್ಲಿ ಹೋಗಬೇಕಾಗುತ್ತೆ, ಇಲ್ಲ ನಾವು 2 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಹೋಗ್ಬೋದು. ನೀವು ನೋಡ್ತಾ ಇರ್ಬೋದು, ಇವಾಗ ಬರ್ತಾ ಇರೋದು ಎಲಿಫೆಂಟ್ ಬೀಚಿಂದನೇ ಸ್ನಾರ್ಕೆಲಿಂಗ್ ಮಾಡಿರೋದು ಇದು ವಿಡಿಯೋ. ನಮ್ಮ ಮಗಂಗೆ ನಾವು ಜೆಟ್ ಸ್ಕೀನಲ್ಲಿ ಕಳಿಸಿದ್ವಿ, ಬಟ್ ನಮ್ಗೆ ಅಷ್ಟೊಂದು ಇಷ್ಟ ಇರಲಿಲ್ಲ, ಹೋಗಿಲ್ಲ. ಸಮುದ್ರದ ಒಳಗಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಸ್ನಾರ್ಕೆಲಿಂಗು, ಸೀ ವಾಕ್ ಎಲ್ಲ ಮಾಡಿದ್ವಿ. ಸ್ಕೂಬಾ ಡೈವಿಂಗು ಮತ್ತು ಸೀ ವಾಕಿಗೆಲ್ಲ ನಿಮಗೆ ರಿಸ್ಟ್ರಿಕ್ಷನ್ಸ್ ಇದೆ. ಏನಂತಂದರೆ ಸರ್ಟನ್ ಹೆಲ್ತ್ ಕಂಡೀಷನ್ಸ್ ಇರೋರು ನೀವು ಹೋಗಂಗಿಲ್ಲ, ಮಾಡೋಂಗಿಲ್ಲ. ಅವ್ರು ಮುಂಚೆನೇ ಅಡ್ವೈಸ್ ಮಾಡ್ತಾರೆ ಯಾವ್ದಂತ ಡಯಾಬಿಟಿಸು ಮತ್ತು BP ಅಥವಾ ಹಾರ್ಟ್ ರಿಲೇಟೆಡ್ ಇಶ್ಯೂಸು, ಲಂಗ್ಸ್ ರಿಲೇಟೆಡ್ ಇಶ್ಯೂಸು ಇದೆಲ್ಲ ಇತ್ತಂತಂದರೆ ಅಲೋ ಮಾಡಲ್ಲ. ಪ್ರಿಕಾಷನ್ಸ್ ಅದು. ಯಾಕಂದರೆ ನಿಮಗೆ ಸಮುದ್ರದ ಒಳಗಡೆ ಇಳಿತಿದ್ದಂಗೆ ಆ ವಾಟರ್ ಪ್ರೆಷರಿಗೆ ಕಿವಿ ಬ್ಲಾಕ್ ಆಗುತ್ತೆ, ಮೂಗು ಎಲ್ಲ ಬ್ಲಾಕ್ ಆಗುತ್ತೆ, ಉಸಿರಾಡೋಕ್ಕೆಲ್ಲ ತೊಂದರೆ ಆಗ್ಬೋದು. ಅದಕ್ಕೋಸ್ಕರ ಅವರು ಪ್ರಿಕಾಷನ್ಸ್ ತಗೊಳ್ತಾರೆ. ಮುಂಚೆನೇ ಹೇಳ್ತಾರೆ, ನಿಮಗೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಇದೆಲ್ಲ ಏನಾದರೂ ಇದೆಯಾ ಅಂತ ಕೇಳಿಕೊಂಡು ಇದಿದ್ರೆ ಬೇಡ ಅಂತ ಹೇಳ್ತಾರೆ. ಮತ್ತು ಮಕ್ಕಳನ್ನ ಕರ್ಕೊಂಡು ಹೋಗಿದ್ರಿ ಅಂತಂದರೆ ಅದಕ್ಕೂ ಏಜ್ ಲಿಮಿಟ್ ಇದೆ. ಇದು ಸೀ ವಾಕು ಮತ್ತು ಸ್ಕೂಬಾ ಡೈವಿಂಗ್ ಎಲ್ಲ ಏಜ್ ಲಿಮಿಟ್ ಬಿಲೋ 12 ಇಯರ್ಸು ಅಲೋ ಮಾಡಲ್ಲ. ಮತ್ತು ಎಬೋಟ್ 12 ಇಯರ್ಸಿಗೆ ನಾನು ಆಲ್ರೆಡಿ ಮುಂಚೆನೇ ಮೆನ್ಷನ್ ಮಾಡಿದೆ ಏನೇನು ಹೆಲ್ತ್ ಇಶ್ಯೂಸ್ ಇದ್ದರೆ ಅಲೋ ಮಾಡಲ್ಲ ಅಂತ ಹೇಳಿ. ಅದೊಂದು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ ಪ್ಲ್ಯಾನ್ ಮಾಡೋಕ್ಕೂ ಮುಂಚೆನೇ, ಮತ್ತು ಅಲ್ಲಿ ಬಿಲ್ ಕಟ್ಟೋಕ್ಕೂ ಮುಂಚೆನೇ. ಬಟ್ ಬಿಲ್ ಕಟ್ಟಿದ್ರು ವಾಪಸ್ ಕೊಡ್ತಾರೆ, ನಿಮ್ಗೇನಾದರೂ ಹೆಲ್ತ್ ಇಶ್ಯೂಸ್ ಇತ್ತು, ನಿಮ್ಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ. ಇನ್ನೊಂದು, ನೆಟ್ವರ್ಕು ಎಲ್ಲೂ ಇರೋದಿಲ್ಲ, ಕ್ಯಾಶ್ ಕ್ಯಾರಿ ಮಾಡಿ. ಅವರು ವೈಫೈ ಶೇರ್ ಮಾಡ್ತಾರೆ, ವೈಫೈ ಯೂಸ್ ಮಾಡಿನೂ ನೀವು ಗೂಗಲ್ ಪೇ ಅಥವಾ ಫೋನ್ಪೇ ಏನಿದ್ರು ಯೂಸ್ ಮಾಡ್ಬೋದು. ಬಟ್ ಕ್ಯಾಶ್ ಕ್ಯಾರಿ ಮಾಡೋದು ಒಳ್ಳೆ ಆಪ್ಷನ್ ಅಂತ ಹೇಳ್ತೀನಿ. ಯಾಕಂದರೆ ಏರ್ಟೆಲ್ ಅಥವಾ BSNL ಯಾವುದೇ ಆಗಿರ್ಬೋದು, ಸ್ವಲ್ಪ ವೆರಿ ಸ್ಲೋ ಇರುತ್ತೆ, ಇಲ್ಲ ಸಿಗೋದೇ ಇಲ್ಲ, ಆ ಥರ ಇರುತ್ತೆ. ಮತ್ತು ನೀವೇ ಎಕ್ಸ್ಪ್ಲೋರ್ ಮಾಡ್ತೀರಾ ಅಂತ ಅನ್ನೋದಿದ್ರೆ ಬೆಟರ್ ಗೂಗಲ್ ಮ್ಯಾಪ್ಸ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಕ್ಯಾಶ್ ಕ್ಯಾರಿ ಮಾಡಿ, ಮರಿಬೇಡಿ. ಎಲ್ಲ ಕಡೆ ಕ್ಯಾಶ್ ಯೂಸ್ ಮಾಡಿದ್ರೆ ಬೆಟರು. ಹ್ಯಾವ್ಲಾಕು, ನೀಲ್ ಐಲ್ಯಾಂಡು ಎಲ್ಲ ಕಡೆ ATM ಅಲ್ಲೂ ಕ್ಯಾಶ್ ಕೆಲವು ಕಡೆ ಸಿಗದಲ್ಲೇ ಇರ್ಬೋದು, ಅದಕ್ಕೆ ಕ್ಯಾಶ್ ಕ್ಯಾರಿ ಮಾಡಿ. ಅವ್ರ ಹತ್ರ ವೈಫೈ ಇರುತ್ತೆ, ವೈಫೈ ನಿಮಗೆ ಶೇರ್ ಮಾಡ್ತಾರೆ, ನೀವು UPI ಯೂಸ್ ಮಾಡ್ಬೋದು. ಬೆಟರ್ ಕ್ಯಾಶ್ ತೊಗೊಂಡಿದ್ರೆ ಒಳ್ಳೆಯದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು ಸಮುದ್ರದ ಒಳಗಡೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ನಾವು ಸ್ನಾರ್ಕೆಲಿಂಗ್ ಮಾಡಿದ್ವಿ ಅಲ್ವಾ, ಆವಾಗ ತೆಗೆದಿರೋ ವಿಡಿಯೋ. ಇನ್ನು ನಾವು ನಿಮಗೆ ಬಟ್ಟೆ ಎಲ್ಲ ತೇವ ಆಗಬಾರ್ದು, ನಾವು ಹಾಗೆ ಹೇಗೆ ಕಾಣಿಸುತ್ತೆ ಸಮುದ್ರದೊಳಗಡೆ ನೋಡಬೇಕು ಅಂತಂದರೆ ಸಬ್ಮೆರಿನ್ ಆಪ್ಷನ್ ಇದೆ, ಅದನ್ನು ಯೂಸ್ ಮಾಡ್ಬೋದು. ಇದು ಸಬ್ಮೆರಿನಲ್ಲೂ ಕೂಡ ಹಿಂಗೆ ಕಾಣಿಸುತ್ತೆ, ನಿಮಗೆ ಇಷ್ಟೇ ಕ್ಲೀನಾಗಿ ಕಾಣಿಸುತ್ತೆ. ಇಷ್ಟು ಚೆನ್ನಾಗಿದೆ ಒಳಗಡೆ. ಕೊರಾಲ್ಸು ಮತ್ತು ಕಲರ್ ಫಿಶಸ್ಸು, ಮೀನುಗಳು ನೋಡಿ ಎಷ್ಟು ಕಲರ್ಸ್ ಇದೆ. ಕೊರಾಲ್ಸು ನೋಡಿ ಎಷ್ಟು ಡಿಫ್ರೆಂಟ್ ವೆರೈಟೀಸು, ಅದು ಕಲರ್ ಇದೆ, ಅದರಲ್ಲೂ ಕೂಡ ತುಂಬ ಚೆನ್ನಾಗಿದೆ.
ಮಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು, ಮಾಡಲೇಬೇಕು. ಮಾಡಿ. ಸ್ನೋಕ್ಯಾಲಿಂಗ್ ಎಲ್ಲರೂ ಕೂಡ ಮಾಡ್ಬೋದು. ಅಲ್ಲಿ ಹೆಲ್ತ್ ಕಂಡೀಷನ್ಸೂ ಅವ್ರೇನು ಚೆಕ್ ಮಾಡಲ್ಲ, ಅಲೋ ಮಾಡ್ತಾರೆ ನಿಮಗೆ. ಹೆಲ್ತ್ ಕಂಡೀಷನ್ಸ್ ಇದ್ರೂ ನೀವು ಸ್ನೋಕ್ಯಾಲಿಂಗ್ ಟ್ರೈ ಮಾಡ್ಬೋದು. ಮತ್ತು ಸ್ವಿಮ್ಮಿಂಗ್ ಬರಲೇಬೇಕಂತ ಇಲ್ಲ, ಸ್ವಿಮ್ಮಿಂಗ್ ಬರದೇ ಇಲ್ದರೂ ಸ್ನೋಕ್ಯಾಲಿಂಗ್ ಮಾಡ್ಬೋದು. ಲೈಫ್ ಜಾಕೆಟ್ ಕೊಟ್ಟಿರ್ತಾರೆ, ಅವರು ಮಾನಿಟರ್ ಮಾಡ್ತಾ ಇರ್ತಾರೆ, ನಿಮ್ಮ ಜೊತೆಗೆ ಬರ್ತಿರ್ತಾರೆ, ವೀಡಿಯೋನೂ ಅವ್ರು ಕ್ಯಾಪ್ಚರ್ ಮಾಡ್ತಾ ಇರ್ತಾರೆ, ಏನೂ ಆಗಲ್ಲ, ಸೇಫ್ ಇದೆ, ಆರಾಮಾಗಿ ಟ್ರೈ ಮಾಡ್ಬೋದು. ಇದು ಸೀ ವಾಕಿಂದು ನಂದು. ಸೀ ವಾಕು ಮತ್ತು ಸ್ಕೂಬಾ ಡೈವಿಂಗ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಿ. ಅದಕ್ಕೆ ಹೆಲ್ತ್ ಕಂಡೀಷನ್ಸ್ ಅವರೇ ಮುಂಚೆ ಹೇಳ್ತಾರೆ, ಇದ್ದರೆ ಹೋಗಲೇಬೇಡಿ ನೀವು. ಮತ್ತು ತುಂಬ ಪ್ರೆಷರ್ ಇರುತ್ತೆ. ಒಳಗೆ ಇಳಿತಿದ್ದಂಗೆ ಕಿವಿ ಅಂತೂ ಸಿಕ್ಕಾಪಟ್ಟೆ ನೋವು ಬರುತ್ತೆ. ನೀವು ನನ್ನ ಮುಖದಲ್ಲೇ ನೋಡ್ಬೋದು ಎಷ್ಟು ಸ್ಟ್ರೆಸ್ ಆಗಿತ್ತು ಅಂತ ಹೇಳಿ. ಸಡನ್ನಾಗಿ ಒಂದೇ ಸತಿ ಏನಪ್ಪ ಇದು ಅಂತ ಅನ್ನಿಸ್ಬಿಡ್ತು ನನಗೆ. ಯಾಕಾದರೂ ಬಂದೆ ಅನಿಸ್ತು. ಆ ಒಂದು ನಿಮಿಷದ ಒಂದು ಸ್ವಲ್ಪ ಫ್ಯೂ ಸೆಕೆಂಡ್ಸ್ ಅಷ್ಟೇ. ಅದಾದಮೇಲಿಂದ ಅಲ್ಲಿರೋದನ್ನೆಲ್ಲ ನೋಡಿ ಓಕೆನಾ. ಆಮೇಲೆ ಆ ಫಿಶ್ ಎಲ್ಲ ನೋಡಿದ್ಮೇಲೆ ಫುಲ್ ಖುಷಿಯಾಗಿ ಹೋಗ್ಬಿಡ್ತು, ಮರ್ತೋಗ್ಬಿಡ್ತು ನನಗೆ ಕಿವಿ ನೋವೆಲ್ಲ ಇದೆ ಅನ್ನೋದೇ. ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ನಿಮಗೆ ಒಳಗೆ ಇಳಿಯೋಕ್ಕೂ ಮುಂಚೆನೇ. ಕಿವಿ ನೋವು ಬರ್ತಾ ಇತ್ತಂದರೆ, ತುಂಬ ಪ್ರೆಷರ್ ಆಗ್ತಿತ್ತಂದರೆ ಏನೇನು ಮಾಡಬೇಕು ಎಲ್ಲದನ್ನು ಫುಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟೇ ನೀರೊಳಗಡೆ ಇಳಿಸೋದು. ಮುಂಚೆ ಎಲ್ಲ ಟ್ರೈನ್ ಮಾಡ್ತಾರೆ ಏನೇನು ಅಂತ ಹೇಳಿ. ಆಮೇಲೆ ಕೈಯಲ್ಲಿ ಆ್ಯಕ್ಷನ್ ಮಾಡೋದು ಕೂಡ ನಿಮಗೆ ಹೇಳ್ಕೊಡ್ತಾರೆ, ಸೈನ್ ಲ್ಯಾಂಗ್ವೇಜು. ನಾವು ಓಕೆನಾ, ಓಕೆ ಇಲ್ವಾ, ಏನೇನು ಮಾಡಬೇಕು, ನಮ್ಗೆ ಓಕೆ ಇಲ್ಲ ಅಂತಂದರೆ ಹೇಗೆ ತೋರಿಸ್ಬೇಕು, ನಾವು ಫೈನ್ ಇದ್ದೀವಿ ಅಂದರೆ ಹೇಗೆ ತೋರಿಸ್ಬೇಕು, ಎಲ್ಲದನ್ನು ಹೇಳ್ಕೊಟ್ಬಿಟ್ಟೆ ಕರ್ಕೊಂಡು ಹೋಗ್ತಾರೆ. ಆವಾಗವಾಗ ಅವರು ಮಾನಿಟರ್ ಮಾಡ್ತಿರ್ತಾರೆ, ಕೇಳ್ತಾರೆ ನಮಗೆ, ನಿಮ್ಗೆ ಆರಾಮಾಗಿ ಸೇಫಾಗಿದ್ದೀರಾ, ಮೇಲೆ ಹೋಗ್ಬೇಕಾ ಅಥವಾ ಇಲ್ಲೇ ಇರೋಣ ಇನ್ನೊಂದು ಸ್ವಲ್ಪ ಹೊತ್ತು, ಏನು ಎಲ್ಲದನ್ನು ಕೇಳಿ ಅವರು ಮಾನಿಟರ್ ಮಾಡಿ ಇಷ್ಟು ಟೈಮ್ ಅಂತ ಇರುತ್ತೆ ಅಷ್ಟೊತ್ತವರೆಗೂ ಒಳಗಡೆ ಇಟ್ಕೊತಾರೆ. ಅದಕ್ಕೂ ಮುಂಚೆನೇ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಯ್ತು ಅಂತಂದರೆ ನೀವು ಆ್ಯಕ್ಷನ್ ಮಾಡಿ ತೋರಿಸ್ಬೋದು, ಅವ್ರು ಇಮಿಡಿಯೇಟ್ ಮೇಲೆ ಕರ್ಕೊಂಡು ಬರ್ತಾರೆ. ನಾನು ಇದರಲ್ಲಿ ಫಿಶಸ್ನ ಮುಟ್ಟೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ನನಗೆ ಆಮೇಲಿಂದ ಏನು ಅನ್ನಿಸ್ತಂದರೆ, ನಾವು ಮುಟ್ಟಬಾರ್ದು, ಪಾಪ ಅಲ್ವಾ, ಅದು ಸಮುದ್ರದಲ್ಲಿ ವಾಸವಾಗಿರೋ ಜೀವಿಗಳು, ನಾವು ಮುಟ್ಟಿ ಅವಕ್ಕೇನಾದರೂ ಕಾಯಿಲೆ ಬಂದರೆ ಕಷ್ಟ ಅಲ್ವಾ. ನೀವು ಯಾರು ಅದನ್ನು ಟ್ರೈ ಮಾಡಬೇಡಿ. ನನಗೆ ಆಮೇಲೆ ಅನಿಸ್ತು ಮುಟ್ಟಬಾರ್ದು ಅಂತ. ನನಗೆ ಮುಟ್ಟಕ್ಕೆ ಕೈಗೆ ಸಿಕ್ಕಿಲ್ಲ, ನಾನು ಟ್ರೈ ಮಾಡ್ತಾಯಿದ್ದೆ. ಗ್ಲಾಸಲ್ಲಿ ನಮ್ಗೆ ಅದು ತುಂಬ ಹತ್ರದಲ್ಲಿ ಇರೋದಂಗೆ ಕಾಣಿಸುತ್ತೆ, ಬಟ್ ಸ್ವಲ್ಪ ಡಿಸ್ಟೆನ್ಸಲ್ಲೇ ಇರ್ತಾವೆ ಅವು, ನಮ್ಮ ಕೈಗೆ ಸಿಗಲ್ಲ. ನೀವು ಮುಟ್ಟಕ್ಕೆ ಹೋಗಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ ಕೊರಲ್ಸ್ ಎಲ್ಲ, ಆ ಫಿಶ್ ಕಲರ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಾನು ಮಧ್ಯದಲ್ಲಿ ಕೆಲವೊಂದು ವೀಡಿಯೋಸ್ನ ನಾನು ಸೌಂಡನ್ನ ಮ್ಯೂಟ್ ಮಾಡಿಲ್ಲ, ಯಾಕಂದರೆ ಸಮುದ್ರದ ಒಳಗಡೆ ಹೇಗೆ ಸೌಂಡ್ ಇರುತ್ತೆ ಅಂತ ನೀವು ಕೇಳಿಸ್ಕೊಳ್ಳಿ ಅಂತಲೇ ನಾನು ಹಿಂದೆ ಸ್ವಲ್ಪ ಹೊತ್ತು ಮುಂಚೆ ಬಂದಿರೋ ವೀಡಿಯೋನ ನಾನು ಮ್ಯೂಟೇ ಮಾಡಿಲ್ಲ. ಎಷ್ಟು ನೀಟಾಗಿ ಕೇಳಿಸ್ತಾ ಇರುತ್ತೆ ಅಂತ ನೋಡ್ಬೋದು. ಇದು ಸಬ್ಮರೀನಲ್ಲಿ ನಾವು ಆಮೇಲೆ ವಾಪಸ್ ಬರ್ತಾ ಆವಾಗ ಕಾಣಿಸಲ್ಲ, ವಾಪಸ್ ಬರಬೇಕಾದ್ರೆ ಮೇಲೆ ಬಂದುಬಿಡುತ್ತಲ್ವ, ಆವಾಗ ಏನೂ ಕಾಣಿಸಲ್ಲ ಒಳಗಡೆ ಹೇಗಿದೆ ಅಂತ ಹೇಳಿ. ಆವಾಗ ಹೊರಗಡೆಯಿಂದ ಶೂಟ್ ಮಾಡ್ಕೊಂಡಿರೋದು ಇದು. ನೀರು ಒಳಗಡೆ ಆವಾಗಲೇ ನಾನು ಹಾಕಿರೋ ಥರನೇ ಎಕ್ಸಾಕ್ಟಾಗಿ ಕಾಣಿಸುತ್ತೆ ನಿಮ್ಗೆ. ಸ್ನೋಕ್ಯಾಲಿಂಗ್ ಮಾಡಬೇಕಾದ್ರೂ, ಸೀ ವಾಕ್ ಮಾಡಬೇಕಾದ್ರೂ, ಅಥವಾ ನೀವು ಸಬ್ಮರೀನಲ್ಲಿ ಹೋಗೋದಿದ್ರು, ಎಲ್ಲದರಲ್ಲೂ ಸೇಮ್. ಒಳಗಡೆ ಹೋದಾಗ ನಿಮಗೆ ಕೊರಾಲ್ಸು, ಫಿಶ್ಶು ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಮಸ್ಟ್ ಟ್ರೈ. ನೀವು ಎಲಿಫೆಂಟ್ ಬೀಚಲ್ಲಿ ಎಲ್ಲ ಈ ಆ್ಯಕ್ಟಿವಿಟೀಸ್ನ ಕವರ್ ಮಾಡಿ. ಮತ್ತು ರೀಸನೇಬಲ್ ದುಡ್ಡಲ್ಲಿ ನಿಮಗೆ ಕವರ್ ಆಗುತ್ತೆ. ಎಲ್ಲ 1000ಕ್ಕಿಂತ ಬಿಲೋನೇ ಇರುತ್ತೆ ಎಲ್ಲದೂ ಆ್ಯಕ್ಟಿವಿಟೀಸು ಪರ್ ಹೆಡು. ಇಷ್ಟೇ ಕ್ಲಾರಿಟಿ ಇರುತ್ತೆ. ಸಬ್ಮರೀನಲ್ಲಾಗ್ಬೋದು, ಸ್ನೋಕ್ಯಾಲಿಂಗಲ್ಲಾಗ್ಬೋದು, ಅಥವಾ ಸೀ ವಾಕಲ್ಲಾಗ್ಬೋದು. ಇದು ಮೋಸ್ಟ್ಲಿ ನನಗನ್ಸಂಗೆ ಸಬ್ಮರೀನಲ್ಲಿ ಶೂಟ್ ಮಾಡಿದ್ದು ಅನಿಸುತ್ತೆ, ಯಾಕಂದರೆ ಬೇರೆ ನಾಯ್ಸ್ ಒಂದು ಬಂದಿದೆ ಇದರಲ್ಲಿ, ಅದರಿಂದ ಗೊತ್ತಾಗ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಕ್ಲಾರಿಟಿ ಹಿಂಗೆ ಇರುತ್ತೆ. ನೀವು ಬಟ್ಟೆ ಎಲ್ಲ ತೇವ ಮಾಡ್ಕೊಳ್ದಲ್ಲೇ ನಾನು ಹಾಗೆ ನೋಡಬೇಕಂತಂದರೆ ಇದು ಬೆಟರ್ ಆಪ್ಷನ್ನು. ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಎಲ್ಲದು ಆದಷ್ಟು ಟ್ರೈ ಮಾಡಿ. ರೀಸನೇಬಲ್ ಇದೆ ಎಲ್ಲದು ರೇಟು ಪರ್ ಹೆಡ್, ಆರಾಮಾಗಿ ಟ್ರೈ ಮಾಡ್ಬೋದು. ನೆಕ್ಸ್ಟ್ ನಾವು ಎಲಿಫೆಂಟ್ ಬೀಚ್ ಆದಮೇಲಿಂದ ನಾವು ಕಾಲಾಪತ್ತರ್ ಬೀಚ್ಗೆ ಹೋದ್ವಿ. ಅಲ್ಲಿ ಈವ್ನಿಂಗ್ ಸ್ವಲ್ಪ ಹೊತ್ತು ಎಲ್ಲ ವಾಕ್ ಮಾಡಿ ಆ ಬೀಚಲ್ಲೆಲ್ಲ ಸ್ವಲ್ಪ ಹೊತ್ತು ಆಟಾಡಿಕೊಂಡು ಆಮೇಲೆ ಹೊರಟ್ವಿ. ಬಟ್ ಆದರೆ ಕಾಲಾಪತ್ತರ್ ಬೀಚು ಸನ್ರೈಸಿಗೆ ಫೇಮಸ್ಸು. ನಿಮ್ಗಾದರೆ ಸನ್ರೈಸಿಗೆ ಹೋಗಿ, ಚೆನ್ನಾಗಿರುತ್ತೆ ಅನಿಸುತ್ತೆ. ಅದು ವೈಟ್ ಸ್ಯಾಂಡು ಮತ್ತು ಬ್ಲ್ಯಾಕ್ ರಾಕಿಂದ ಆಗಿದೆ ಆ ಬೀಚು, ಚೆನ್ನಾಗಿದೆ. ನೆಕ್ಸ್ಟ್ ಫೋಟೋ ನಾನು ಕಾಲಾಪತ್ತರ್ ಬೀಚಿಂದ ಹಾಕಿದ್ದೀನಿ. ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೆ, ಇದು ಒಂದೇ ಫೋಟೋ ಉಳ್ಕೊಂಡಿದೆ ಕಾಲಾಪತ್ತರ್ ಬೀಚಿಂದು. ಇದು ನೆಕ್ಸ್ಟ್ ಡೇ ನಾವು ಮಾರ್ನಿಂಗು ಫಸ್ಟ್ನೇ ಫೇರಿನಲ್ಲಿ ಹೊರಟ್ವಿ, ನೀಲ್ ಐಲ್ಯಾಂಡಿಗೆ ಬಂದ್ವಿ. ಇದರಲ್ಲಿ 3 ಬೀಚಸ್ ಇದೆ, ಭಾರತ್ಪುರ, ಲಕ್ಷ್ಮಣ್ಪುರ ಮತ್ತು ಸೀತಾಪುರ. ಇದು ಭಾರತ್ಪುರ್ ಬೀಚು. ಇದು ತುಂಬ ಚೆನ್ನಾಗಿದೆ. ಐ ಟೈಡ್ ಇರುವಾಗ ವಿಸಿಟ್ ಮಾಡಿದ್ರೆ ಬೆಟರು. ಇಲ್ಲಿ ಇಷ್ಟು ಕ್ಲೀನಾಗಿ ಬೀಚ್ ಇದೆ, ಚೆನ್ನಾಗಿ ಕಾಣಿಸುತ್ತೆ. ಜೆಟ್ಟಿ ಬಂದು ಇಲ್ಲೇ ಈ ಕಡೆ ಸೈಡಲ್ಲಿ ಜೆಟ್ಟಿ ಇದೆ. ಅಲ್ಲಿಂದ ನಾವು ಬಂದು ಬೀಚಲ್ಲಿ ಅಂದರೆ 2 ವೀಲರ್ ಅಥವಾ ಯಾವುದಾದ್ರೂ ಕಾರಲ್ಲೋ ಯಾವುದ್ರಲ್ಲಾದರೂ ಬಂದರೆ ಭಾರತ್ಪುರ್ ಬೀಚಿಗೆ ಬಂದು ನಾವು ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಆಮೇಲೆ ಇದು ಲಕ್ಷ್ಮಣ್ಪುರ್ ಬೀಚು. ಇದು ಲೋ ಟೈಡ್ ಇರುವಾಗ ವಿಸಿಟ್ ಮಾಡಿ,
ತುಂಬ ಚೆನ್ನಾಗಿದೆ. ನ್ಯಾಚುರಲ್ ಬ್ರಿಡ್ಜ್ ಇದೆ, ಈ ಕೊರಲ್ ರಾಕ್ಸ್ಗಳಿದೆ, ಇದ್ರ ಮೇಲೆಲ್ಲ ವಾಕ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಲ್ಲೇ ಎಲ್ಲ ಕಡೆ ನೀರು ನಿಂತಿದೆ, ಅಲ್ಲೂ ಕೂಡ ಫಿಶ್ಗಳಿದ್ದಾವೆ. ನಾವೇನು ಹಿಂದಿನ ದಿವಸ ಆವ್ಲಾಕಲ್ಲಿ ನಾವು ಯಾವ್ದಾದ್ರು ಫಿಶು ಸ್ನಾರ್ಕೆಲಿಂಗು ಮತ್ತು ಸೀ ವಾಕಲ್ಲೆಲ್ಲ ನೋಡಿದ್ವಿ. ಎಷ್ಟೊಂದು ಫಿಶಸ್ ಇಲ್ಲೂ ನೋಡಿದ್ವಿ ನಾವು. ಅದು ಬೀಚಲ್ಲೇ ಇಲ್ಲೇ ಬಂದಿತ್ತು. ಅದರೊಳಗಡೆ ಎಲ್ಲ ಓಡಾಡ್ತಾಯಿದ್ವು ಆ ರಾಕ್ ಮಧ್ಯದಲ್ಲೆಲ್ಲ. ನಾನು ಕೆಲವೊಂದು ವೀಡಿಯೋಸ್ನ ಮ್ಯೂಟ್ ಮಾಡಿಲ್ಲ, ನಿಮಗೆ ನೀಟಾಗಿ ಕೇಳಿಸ್ಲಿ ಅದು ಹೇಗಿರುತ್ತೆ ಫೀಲ್ ಅಂತ ಹಂಗೆ ಬಿಟ್ಟಿದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಈ ಬೀಚ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಸ್ಲೋ ಮೂವಿಂಗ್ ಥರ ಇದೆ ಈ ಫುಲ್ ಕಂಪ್ಲೀಟ್ ಐಲ್ಯಾಂಡು. ನಾವು ಆ್ಯಕ್ಚುಲಿ ಇಲ್ಲಿ ಸ್ಟೇ ಮಾಡಿರಲಿಲ್ಲ. ನಾನು ಸಜೆಸ್ಟ್ ಮಾಡ್ತೀನಿ, ನೀವು ನಿಮ್ಗೆ ಎಕ್ಸ್ಟ್ರಾ ಡೇ ಇತ್ತಂತಂದರೆ ಇಲ್ಲಿ ಸ್ಟೇ ಮಾಡಿ. ನಮ್ಗೆ ಹೋಗೋವ್ರಿಗೂ ಗೊತ್ತಿರಲಿಲ್ಲ ಇಷ್ಟಕ್ಕೊಂದು ಚೆನ್ನಾಗಿದೆ ಈ ಬೀಚ್ ಅಂತ ಹೇಳಿ. ಭಾರತ್ಪುರ್ ಬೀಚು ಚೆನ್ನಾಗಿದೆ ಮತ್ತು ಈ ಲಕ್ಷ್ಮಣಪುರ ಬೀಚು ಚೆನ್ನಾಗಿದೆ. ಫುಲ್ಲು ನ್ಯಾಚುರಲ್ ಕೊರಲ್ಸಿಂದ ಆಗಿರೋ ರಾಕ್ಸು ಮತ್ತು ನ್ಯಾಚುರಲ್ ಬ್ರಿಡ್ಜು ಮತ್ತು ಆ ಟ್ರಾಪಿಕಲ್ ಆ ಬ್ಯಾಕ್ಗ್ರೌಂಡು ನೋಡಿ ಎಷ್ಟು ಚೆನ್ನಾಗಿದೆ. ಆ ಟ್ರೀಸ್ ಎಲ್ಲ ಎಷ್ಟು ಎತ್ತೆತ್ತರಕ್ಕಿದೆ, ಗ್ರೀನಾಗಿದೆ ಫುಲ್ಲು. ತುಂಬ ಚೆನ್ನಾಗಿದೆ. ಫುಲ್ ಆಕಾಶ ಇರ್ಬೋದು, ಎಲ್ಲದು ತುಂಬ ಚೆನ್ನಾಗಿದೆ. ಆ ಮರಗಳು, ಆ ಕಲ್ಲರು, ಆ ಒಂದಕ್ಕೊಂದು ಕಲ್ಲರ್ಗಳು ಎಷ್ಟು ಚೆನ್ನಾಗಿ ಇದೆ ಅಂತಂದರೆ ಅದನ್ನು ವರ್ಣಿಸೋಕ್ಕೆ ಆಗಲ್ಲ ಮಾತಲ್ಲಿ. ಅದು ನೀವು ಅಲ್ಲೇ ಹೋಗಿ ನೋಡಬೇಕು, ಅಷ್ಟೂ ಚೆನ್ನಾಗಿದೆ. ನೀಲ್ ಐಲ್ಯಾಂಡೂ ಕೂಡ, ಅದರಲ್ಲಿರೋ ಬೀಚಸ್ಸೂ ಕೂಡ. ಭರತ್ಪುರ್ ಬೀಚೂ ಅಷ್ಟೇ. ಇದೊಂದು ಒಂಥರ 100ಗೆ 100 ಕೊಡ್ಬೋದು, ಅಷ್ಟೂ ಚೆನ್ನಾಗಿದೆ ಈ ಬೀಚು. ಅಲ್ಲಿಗೆ ಹೋದರೆ, ನೀಲ್ ಐಲ್ಯಾಂಡಿಗೆ ಹೋದರೆ ಖಂಡಿತ ಮಿಸ್ ಮಾಡಬೇಡಿ. ಈ ಬೀಚಿಗೆ ಹೋಗ್ಬಿಟ್ಟೆ ಬನ್ನಿ. ಅದರಲ್ಲೂ ಲೋ ಟೈಡ್ ಇರುವಾಗ ಹೋಗಿ, ತುಂಬ ಚೆನ್ನಾಗಿರುತ್ತೆ. ಹೈ ಟೈಡ್ ಇರುವಾಗ ಇದೆಲ್ಲ ಕವರ್ ಆಗೋಗುತ್ತೆ ಅಂತ ಹೇಳ್ತಾರೆ. ಅವಾಗ ನಮ್ಗೆ ಅಲ್ಲೆಲ್ಲ ವಾಕ್ ಮಾಡೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಮತ್ತು ವಾಕ್ ಮಾಡೋದಕ್ಕೆ ಇಲ್ಲಿ ತುಂಬ ಕಷ್ಟ ಆಗುತ್ತೆ. ಈ ರಾಕ್ ಎಲ್ಲ ತುಂಬ ಚುಚ್ತಾ ಇರುತ್ತೆ. ಶೂ ಹಾಕ್ಕೊಂಡು ಹೋದರೆ ಬೆಟರು. ಶೂ ಕ್ಯಾರಿ ಮಾಡಿರಿ, ಇಲ್ಲ ಹಾಕ್ಕೊಂಡೇ ಹೋಗ್ಬಿಡಿ, ಬೆಟರ್ ಆಪ್ಷನ್ನು. ಇಷ್ಟು ಚೆನ್ನಾಗಿದೆ. ಫಸ್ಟು ನೀವು ಅಲ್ಲಿ ಕಾರ್ ಪಾರ್ಕಿಂಗಿಂದ ತುಂಬ ದೂರ ನಡ್ಕೊಂಡು ಬರಬೇಕು. ಅದಾದಮೇಲೂ ಇಲ್ಲೂ ಬೀಚಲ್ಲೂ ತುಂಬ ದೂರ ನಡಿಬೇಕಾಗುತ್ತೆ. ಬೆಟರ್ ಶೂ ಹಾಕ್ಕೊಂಡು ಹೋದ್ರೇ ಒಳ್ಳೇದಂತ ನಾನು ಹೇಳ್ತೀನಿ. ಯಾಕಂದರೆ ಇದು ರಾಕ್ ಮೇಲೆ ನಡೆಯೋಕ್ಕಾಗಲ್ಲ, ಸಖತ್ತು ಚುಚ್ಚುತ್ತೆ. ಎಷ್ಟು ಚೆನ್ನಾಗಿದೆ ನೋಡ್ಬೋದು. ಆವ್ಲಾಕಿಗೆ ಕಂಪೇರ್ ಮಾಡಿದ್ರೆ ನೀಲ್ ಐಲ್ಯಾಂಡ್ ಇನ್ನೂ ಅಷ್ಟೊಂದು ಕಮರ್ಷಿಯಲ್ ಆಗಿಲ್ಲ, ಸ್ಲೋ ಮೂವಿಂಗ್ ಇದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾವು ಆವ್ಲಾಕಲ್ಲೇ ಮಾಡಿ ಹೊರಟಿದ್ವಿ. ನಾವು ಸ್ಟೇ ಮಾಡಿದ ರೆಸಾರ್ಟಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಕವರ್ ಆಗಿತ್ತು. ಮಧ್ಯಾಹ್ನ ಲಂಚ್ ನಾವು ಭಾರತ್ಪುರ್ ಬೀಚ್ ಆದಮೇಲಿಂದ ಅಲ್ಲೇ ಹತ್ರದಲ್ಲಿ ನಾವು ಲಂಚ್ ಮಾಡಿದ್ವಿ. ರೀಸನಬಲ್ ಇತ್ತು. ಇದಕ್ಕೆ ನಾನು ಹೇಳಿದ್ದು, ಆವ್ಲಾಕಿಗೆ ಕಂಪೇರ್ ಮಾಡಿದ್ರೆ ನೀಲ್ ಐಲ್ಯಾಂಡು ಇನ್ನೂ ಅಷ್ಟೊಂದು ಕಮರ್ಷಿಯಲ್ ಆಗಿಲ್ಲ. ಫುಡ್ಡೆಲ್ಲ ನಮಗೆ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ಸೊ ಏನು ವರಿ ಮಾಡ್ಕೊಳ್ಳೋ ಅಷ್ಟಿಲ್ಲ. ನಿಮ್ಗೇನಾದರೂ ಲಂಚ್ ಅಥವಾ ಡಿನ್ನರ್ ಎಲ್ಲ ಬೇಕಂತಂದರೆ ಆರಾಮಾಗಿ ಸಿಗುತ್ತೆ ಇಲ್ಲಿ ರೀಸನಬಲ್ ಕಾಸ್ಟಲ್ಲಿ. ಆವ್ಲಾಕಲ್ಲಿ ನಿಮಗೆ ಕಾಲಾಪತ್ತರ್ ಬೀಚ್ ಸೈಡು ಮೋಸ್ಟ್ಲಿ ನಿಮಗೆ ರೀಸನಬಲಾಗಿ ಸಿಗ್ಬೋದು. ನೀಲ್ ಐಲ್ಯಾಂಡಿಂದ ಪೋರ್ಟ್ ಬ್ಲೇರಿಗೆ 4:30ಗೆ ಲಾಸ್ಟ್ ಇದೆ ಫೇರಿ. ಅದಕ್ಕೆ ನಾವು ಸೀತಾನಗರ್ ಬೀಚ್ನ ನೋಡಲಿಕ್ಕಾಗಿಲ್ಲ. ನೀವು ಸ್ಟೇ ಮಾಡಿದ್ರಿ ಅಂದರೆ ಅದನ್ನು ಕವರ್ ಮಾಡ್ಬೋದು. ಅದು ಚೆನ್ನಾಗಿದೆ ಅನಿಸುತ್ತೆ. ಇದೆರಡು ಬೀಚ್ ಇಷ್ಟು ಚೆನ್ನಾಗಿದೆ ಅಂತ ಅಂದಮೇಲೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನಾದರೂ ಜಾಸ್ತಿ ಮಾಹಿತಿ ಬೇಕಂತಂದರೆ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಕವರ್ ಮಾಡ್ತೀನಿ. ಧನ್ಯವಾದಗಳು.